ಸವಿತಾ ಸಮಾಜದವರು ತಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ನೀಡಲು ಮುಂದಾದಲ್ಲಿ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಸವಿತಾ ಸಭಾಂಗಣದಲ್ಲಿ ಸವಿತಾ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ 16ನೇ ವರ್ಷದ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಸವಿತಾ ಸಮಾಜವಾದವರು ಸಣ್ಣ ಸಮಾಜ ಎಂದು ಆತಂಕ ಪಡುವುದು ಬೇಡ. ಸಮಾಜಕ್ಕೆ ತನ್ನದೇ ಆದ ಶಕ್ತಿ ಇದೆ. ನಾನು ಶಾಸಕನಾಗಲು ಸವಿತಾ ಸಮಾಜದ ಪಾತ್ರವು ಮಹತ್ವದ್ದಾಗಿದೆ. ಇಂದು ಹೊರ ರಾಜ್ಯದವರು ಇಲ್ಲಿಗೆ ಸವಿತಾ ಸಮಾಜದ ವೃತ್ತಿಯನ್ನ ಮಾಡುತ್ತಿದ್ದು, ಆದರೆ ಈ ಹಿಂದಿನಂತೆ ಮಂಗಳವಾರ ರಜೆ ಮಾಡದೆ ಕಾರ್ಯನಿರ್ವಹಿಸುತ್ತಿರುವುದು ಸರಿಯಲ್ಲ. ಇವರು ಸಹ ಸಮಾಜದ ನಿಯಮಗಳನ್ನು ಪಾಲನೆ ಮಾಡಬೇಕು. ಸವಿತಾ ಸಮಾಜದ ಬಂಧುಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳನ್ನು IAS ಹಾಗೂ IPS ಅಧಿಕಾರಿಗಳನ್ನಾಗಿ ಮಾಡಬೇಕು. ಆಗ ಸಮಾಜದ ಏಳಿಗೆ ಸಾಧ್ಯ. ಇತ್ತೀಚೆಗೆ ನಮ್ಮೆಲ್ಲರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲು ಕೆಲವರು ಅಪಪ್ರಚಾರ ಮಾಡುತ್ತಿದ್ದುದು, ಯಾರೂ ಸಹ ಅಪಪ್ರಚಾರಕ್ಕೆ ಕಿವಿಗೊಡಬಾರದು. ಸವಿತಾ ಸಮಾಜಕ್ಕೆ ನಾನು ಸದಾ ಬೆಂಬಲವಾಗಿ ಇರುತ್ತೇನೆ ಎಂದು ಹೇಳಿದರು. ಪುತ್ತೂರಿನ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಮಾತನಾಡಿ, ಅತ್ಯಂತ ಸಣ್ಣ ಸಮಾಜಕ್ಕೂ ರಾಜಕೀಯ ಪ್ರಾಶಸ್ತ್ಯ ನೀಡುವ ಪಕ್ಷವಿದ್ದಲ್ಲಿ ಅದು ಬಿಜೆಪಿ ಮಾತ್ರ. ಬಿಜೆಪಿ ಪಕ್ಷ ಸವಿತಾ ಸಮಾಜಕ್ಕೂ ಪ್ರಾಶಸ್ತ್ಯ ನೀಡಿರುವುದರಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಸವಿತಾ ಸಮಾಜದ ಎಲ್ಲರೂ ಒಗ್ಗಟ್ಟಾಗಬೇಕು. ನಾನು ಹಾಗೂ ಶಾಸಕರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಇಂದು ನರೇಂದ್ರ ಮೋದಿಯವರಿಂದ ಭಾರತಕ್ಕೆ ವಿಶ್ವದೆಲ್ಲೆಡೆ ಕೀರ್ತಿ ಬಂದಿದೆ. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೈನಿಕರು ತೋರಿದ ಪರಾಕ್ರಮವನ್ನು ಜಗತ್ತೇ ಕೊಂಡಾಡುತ್ತಿದೆ. ಇದೇ ರೀತಿ ಸವಿತಾ ಸಮಾಜದ ಬಂಧುಗಳು ಸೇನಾನಿಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಸಮಾಜದ ಏಳಿಗೆಗೆ ಕಟ್ಟುಬದ್ಧರಾಗಬೇಕು. ನಾನು ಸಹ ನನ್ನ ಕೈಲಾದಷ್ಟು ಅನುದಾನವನ್ನು ಈ ಭವನದ ಮುಂದುವರೆದ ಕಾಮಗಾರಿಗೆ ನೀಡುತ್ತೇನೆಂದು ಹೇಳಿದರು. SSLC PUC ಪದವಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಸಮಾಜದ ಮಕ್ಕಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಪುರಸಭಾ ಸದಸ್ಯರಾದ ರೇಖಾ ರುದ್ರಕುಮಾರ್, ಅನ್ನಪೂರ್ಣ, ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಮಂಜುನಾಥ್, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್, ತಾಲೂಕಾ ಅಧ್ಯಕ್ಷ ಸೋಮಶೇಖರ್, ಮಾಜಿ ಅಧ್ಯಕ್ಷ ನಾಗರಾಜ್, ಪದಾಧಿಕಾರಿಗಳಾದ ಆನಂದ್, ಮೀನು, ಬಿಜೆಪಿ ತಾಲೂಕಾ ಅಧ್ಯಕ್ಷ ಅಶ್ವಥ್ ಮುಂತಾದವರು ಹಾಜರಿದ್ದರು. ನನ್ನ ಯಾರು ಕೂಡ ಶಾಸಕರಾಗ್ತಾರೆ ಅಂತೇಳಿ ಬೇರೆ ಜಿಲ್ಲೆಗೆ ಯೋಚನೆ ಮಾಡಿದ್ದಿಲ್ಲ. ಆಕ್ಚುಲಿ ಅಂದ್ರೆ ಇವ್ಗೆ ಏನೋ ಟಿಕೆಟ್ ತಗೋತಾರೆ, ಆದ್ರೆ ಇವ್ನು ಗೆಲ್ಲಲ್ಲ ಅಂತಕ್ಕಂಥ ಮನಸ್ಥಿತಿನ ಇಟ್ಕೊಂಡಿದ್ರು. ಯಾಕಂದ್ರೆ ನಾನೊಬ್ಬ ವಿಧಾನಸಭಾ ಇದ್ರಲ್ಲಿ ಟಿಕೆಟ್ ತರಲ್ಲ ಅಂತಕ್ಕಂಥ ಭಾವನೆ ಇತ್ತು. ಆದ್ರೆ ಪಾರ್ಟಿ ಕಿಶೋರ್ಜಿಗೆ ಯಾವ ರೀತಿ ಗುರುತಿಸಿದರೆ, ನನಗೂ ಸಮೇತ 3 ಬಾರಿ ಟಿಕೆಟ್ ಕೇಳಿದ್ರು ಸಮೇತ 3 ಬಾರಿ ಸಿಗಲಿಲ್ಲ ಅಂದ್ರೂ ಕೂಡ 4ನೇ ಬಾರಿ ಪಾರ್ಟಿ ನನ್ನ ಗುರುತಿಸಿ ವಿಧಾನಸಭೆಗೆ ಟಿಕೆಟ್ ಕೊಟ್ಟಿದೆ. ಈ ಸತಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಭಾರತೀಯ ಜನತಾ ಪಾರ್ಟಿ ಇರುತ್ತೆ, ಅದರಲ್ಲಿ ಏನು ವಿಚಾರ ಇಲ್ಲ. ಯಾಕಂದ್ರೆ ನಾವು ರಾಷ್ಟ್ರೀಯತೆಗೋಸ್ಕರ, ನಮ್ಮ ಸಿದ್ಧಾಂತಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇರೋ ಹೊತ್ತು ಅಧಿಕಾರಕ್ಕಾಗಿ ಇನ್ನೊಂದು ಕಡೆ ನಾನು ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇರುತ್ತೆ. ಯಾಕೆಂದ್ರೆ ಅದ್ರ ಜೊತೆಗೆ ಯುವ ಮೋರ್ಚಾದಲ್ಲಿ 2 ಬಾರಿ ಅಧ್ಯಕ್ಷನಾಗಿ ಮಾಡಿದ ಕಾರಣಕ್ಕೆ ಆ ಜವಾಬ್ದಾರಿಯನ್ನ ಈಗಾಗಲೇ ಮಂಜಣ್ಣ ಬಗ್ಗೆ ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸದಸ್ಯ ಅಂತ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣಕ್ಕೆ ಸಣ್ಣ ಕುಟುಂಬದ, ಬಡ ಕುಟುಂಬದ ಸವಿತಾ ಸಮಾಜದ ಜಾತಿಯಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲದ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯವಾಗಿದೆ. ನಮಗೂ ಗೊತ್ತಿರಲಿಲ್ಲ. 2 ಬಾರಿ 3 ಬಾರಿ ಮಂಜಣ್ಣ ಪುತ್ತೂರಲ್ಲಿ ಶಾಸಕ ಸ್ಥಾನಕ್ಕೆ ಹೆಸರು ಬಂತು. ನಮ್ದು ಕೊನೆ ಕ್ಷಣದಲ್ಲಿ ಬೇರೆ ಬೇರೆ ಕಾರಣಕ್ಕೆ ತಪ್ಪಿದಾಗ ನಾನು ಆ ತಾವರ ಚಿಹ್ನೆಯನ್ನ ನನ್ನ ತಾಯಿ ದೇವಿ ಅಂತ ಸ್ವೀಕಾರ ಮಾಡಿದ ಕಾರಣಕ್ಕೋಸ್ಕರ ಯಾರು ನಿಂತರೂ ಕೂಡ ನಾನೇ ಶಾಸಕ ಸ್ಥಾನಕ್ಕೆ ಕೆಲಸ ಮಾಡಿದೆ. ಸಂಸತ್ ಸ್ಥಾನಕ್ಕೆ ಅಂದ್ರೆ ಮೊನ್ನೆ MP ಸ್ಥಾನಕ್ಕೆ ಆ ಸಂದರ್ಭದಲ್ಲಿ